ಹೆಲೋ ಹಾಲ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದೃಶ್ಯ ಯೂಟ್ಯೂಬ್ ಚಾನಲ್. ಇಂದು ನಮ್ಮ ಸಂಡೇ ರೂಟೀನ್ ಹೇಗಿತ್ತು ಅಂತ ನಿಮ್ಮ ಮುಂದೆ ಒಂದು ಸ್ಮಾಲ್ ವಿಡಿಯೋ ತೊಗೊಂಡು ಬರ್ತಾ ಇದ್ದೀನಿ. ಸೊ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಫ್ರೈಡೇ ಮೊಹರಮ್ ಇತ್ತಲ್ವ, ಹಾಗಾಗಿ ನನಗೂ ಆಪ್ಷನಲ್ ಹಾಲಿಡೇ ಇತ್ತು, ನನ್ನ ಮಗಳಿಗೂ ಸಹ ಸ್ಕೂಲ್ದು ಹಾಲಿಡೇ ಇರೋದ್ರಿಂದ, ಹಾಗೆ ನನ್ನ ಫ್ರೆಂಡು ಅವಳಿಗೂ ಹಾಲಿಡೇ ಇತ್ತು ಅಂತ, ಅವಳ ಮಗಳಿಗೂ ಹಾಲಿಡೇ ಇದೆ ಅಂತ ಇಬ್ಬರು ಮಾತಾಡ್ಕೊಂಡ್ವಿ. ಇಬ್ಬರು ಜೊತೆಲಿ ಚೆನ್ನಾಗಿ ಆಡ್ತಾರೆ, ಸೊ ಇಬ್ಬರು ಮೀಟ್ ಆಗೋಣ ಅಂತ. ಸೊ ಹಾಗಾಗಿ ನಾನು ಇಬ್ಬರು ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೋದೆ. ಸೊ ಇಬ್ಬರು ಎಲ್ಲರೂ ಸೇರಿ ಚೆನ್ನಾಗಿ ಮಕ್ಕಳೆಲ್ಲ ಆಟ ಆಡಿದರು. ಸೊ ಅವ್ರ ಎಂಗೇಜ್ ಆದರೆ ಗೊತ್ತಾಗುತ್ತಲ್ವ, ನಾವು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ದಿವಸನೇ ಆಗಿತ್ತು ನಾವಿಬ್ಬರು ಮಾತಾಡಿ. ಸೊ ಚೆನ್ನಾಗಿ ನಮ್ಮ ಕಾಲೇಜ್ ಡೇಸ್ದು ಮನೆಯದು ಎಲ್ಲ ಚೆನ್ನಾಗಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಅವರು ರೀಸೆಂಟಾಗಿ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದರು. ಸೊ ನೋಡ್ಕೊಂಡು ಬರೋಣ ಅಪಾರ್ಟ್ಮೆಂಟ್ ಹೇಗಿದೆ ಅಂತ ಎಲ್ಲರೂ ಅಲ್ಲೇ ಹೊರಟ್ವಿ. ಹಾಗೆ ಮಕ್ಳಿಗೂ ಅಲ್ಲಿ ಅಮ್ಯುನಿಟೀಸ್ ಎಲ್ಲ ಇತ್ತು, ಲೈಕ್ ಸ್ವಿಮ್ಮಿಂಗ್ ಪೂಲು, ಪಾರ್ಕು ಎಲ್ಲ ಇತ್ತು. ಸೊ ಅವರಿಗೂ ಡಿಫ್ರೆಂಟಾಗಿರುತ್ತೆ, ಅವರು ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೊರಟ್ವಿ. ಸೊ ಮನೆ ಇನ್ನೂ ಶಿಫ್ಟ್ ಆಗದೆ ಇರೋದ್ರಿಂದ ಮನೇಲಿ ಯಾವುದೇ ಥರ ಫರ್ನಿಚರ್ ಇರಲಿಲ್ಲ, ಗೊತ್ತಲ್ವ. ಯಾವುದೇ ಫರ್ನಿಚರ್ ಇಲ್ಲ ಅಂದರೆ ಮಕ್ಕಳಿಗೆ ಫುಲ್ ಖಾಲಿ ಜಾಗ. ಚೆನ್ನಾಗಿ ಎಂಜಾಯ್ ಮಾಡಿದರು, ಡ್ಯಾನ್ಸ್ ಮಾಡಿದರು, ರನ್ನಿಂಗು ಎಲ್ಲ ಜಂಪಿಂಗು ಎಲ್ಲ ಆಯಿತು. ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗಿ ಆಟ ಆಡಿದರು. ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗಿ ಆಟ ಆಡಿದ್ಮೇಲೆ ಅಫ್ಕೋರ್ಸ್ ಇಷ್ಟೆಲ್ಲ ಆಟ ಆಡಿದ್ಮೇಲೆ ಚೆನ್ನಾಗಿ ಹಶ್ವಾಗುತ್ತೆ ಮಕ್ಕಳಿಗೆ. ಸೊ ಅದು ಅಪಾರ್ಟ್ಮೆಂಟ್ ಹೊಸದಿರೋದ್ರಿಂದ, ಏನೂ ಶಿಫ್ಟ್ ಆಗದೆ ಇರೋದ್ರಿಂದ ಏನೂ ಅಡುಗೆ ಮಾಡ್ಲಿಕ್ಕೆ ಅನುಕೂಲ ಇರಲಿಲ್ಲ. ಸೊ ಹಾಗಾಗಿ ಆಚೆ ಕಡೆಯಿಂದ ಅಂದರೆ ರಾಯಲ್ ಸ್ಪೈಸ್ ಅಂತ ಅಲ್ಲಿಂದ ಕ್ಯಾಟ್ರಿನ್ ತರಿಸ್ಕೊಂಡು ಎಲ್ಲರೂ ಅಲ್ಲೇ ಅಪಾರ್ಟ್ಮೆಂಟಲ್ಲಿ ಕುತ್ಕೊಂಡು ಊಟ ಮಾಡಿದ್ವಿ. ಚೆನ್ನಾಗಿತ್ತು. ಊಟ ಆದಮೇಲೆ ಎಲ್ಲರೂ ಮನೆ ಕಡೆ ಹೊರಟ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಹಾಗೆ ಪಲ್ಸ್ ಪೋಲಿಯೋ ಇರೋದ್ರಿಂದ, ಸಂಡೇ ಪಲ್ಸ್ ಪೋಲಿಯೋ ಇತ್ತಲ್ವ, ಹಾಗೆ ರಿಟರ್ನ್ ಬರಬೇಕಾದ್ರೆ ಅಲ್ಲೇ ನಿಯರ್ ಬೈ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇತ್ತು. ಮಕ್ಕಳಿಗೆಲ್ಲ ಪೋಲಿಯೋ ಹಾಕ್ಸ್ಕೊಂಡು ಅವರು ಮನೆ ಕಡೆ ಹೊರಟು, ನಾವು ಮನೆ ಕಡೆ ಬಂದ್ವಿ. ಹಾಗೆ ಮನೆಗೆ ಬಂದು ನೋಡಿದರೆ ನಮ್ಮ ಮನೆಯವರು ಫ್ರಂಟ್ ಡೋರು ತುಂಬಾ ಮಳೆ ಬಿದ್ದುಬಿಟ್ಟು ತುಂಬಾ ಪಾಲಿಷ್ ಎಲ್ಲ ಹೊರಟೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಚೆನ್ನಾಗಿ ಪಾಲಿಷ್ ಮಾಡಿ ಅವರೇ ತುಂಬಾ ಚೆನ್ನಾಗಿ ಮಾಡಿದರು. ಅದಕ್ಕೆ ನಿಮಗೆ ಇದನ್ನು ತೋರಿಸೋಣ, ನಿಮಗೂ ಯೂಸ್ ಆಗ್ಬೋದು ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಬ್ರಾಸ್ ಅಂತ ಯಾವುದೋ ಪಾಲಿಷ್ ಆಯಿಲ್ ಇದೆ, ಅದನ್ನು ತೊಗೊಂಡು ಬಂದುಬಿಟ್ಟು, ಇದು ನೋಡಿ ಅದು ಹ್ಯಾಂಡ್ಲು ಅದೆಲ್ಲ ಇತ್ತಲ್ವ ಡೋರ್, ಅದಕ್ಕೋಸ್ಕರ ತೊಗೊಂಡು ಬಂದಿದ್ರು. ನೋಡಿ ಫ್ರಂಟ್ ಬಿಫೋರ್ ಮತ್ತು ಆಫ್ಟರ್ ನಾನು ವಿಡಿಯೋ ಹಾಕಿದ್ದೀನಿ. ಇದು ನೋಡಿ, ಇದು ಆಫ್ಟರು ಪಾಲಿಷ್ ಮಾಡಿದ ಮೇಲೆ ಎಷ್ಟು ಶೈನಿಂಗ್ ಬಂದಿದೆ. ಜಸ್ಟ್ ಅದನ್ನು ಆಯಿಲ್ ತೊಗೊಂಡು ಬಂದುಬಿಟ್ಟು ಕಾಟನ್ ಅಥವಾ ಬಟ್ಟೆಯಲ್ಲಿ ಅದನ್ನು ಆಯಿಲ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಲ ಹಿಂಗೆ ತಿಕ್ಬಿಟ್ರೆ ಆಯಿತು, ಚೆನ್ನಾಗಿ ಪಾಲಿಷ್ ಬರುತ್ತೆ. ತುಂಬಾ ಚೆನ್ನಾಗಿ ಶೈನಿಂಗ್ ಬಂದಿತ್ತು. ಸೊ ಇದೆಲ್ಲ ಮನೇಲಿ ಯಾವುದೇದು ಡೋರ್ಗೆಲ್ಲ ಮಾಡಿ ಮಿಕ್ಕಿತ್ತಲ್ವ, ಸೊ ಮನೇಲಿ ಯಾವುದ್ಯಾವುದು ಈ ಮೆಟಲ್ದು ಇರುತ್ತೋ ಅದಕ್ಕೆಲ್ಲ ಯೂಸ್ ಮಾಡಿ ನಮ್ಮ ಮನೆಯವರು ಅದಕ್ಕೆ ಒಂದು ಡಿಫ್ರೆಂಟ್ ಪಾಲಿಷ್ ತೊಗೊಂಡು ಬಂದರು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಇದೇ ಬ್ರಾಸು ಅಂತ, ಇದೇ ಪಾಲಿಷ್ ಆಯಿಲ್ನ ಯೂಸ್ ಮಾಡಿಬಿಟ್ಟು ಆ ಥರ ಶೈನಿಂಗ್ ಬಂದಿದ್ದು. ನೀವು ಬೇಕಾದ್ರೆ ಈ ಥರ ತರಿಸ್ಕೊಂಬಿಟ್ಟು ನಿಮ್ಮ ಮನೇಲಿ ಯೂಸ್ ಮಾಡ್ಕೋಬೋದು. ಹಾಗೆ ಮೇಲೆ ಗಾರ್ಡನ್ ಬಂದೆ. ಇದು ನೀವು ನೋಡ್ತಾ ಇರೋದು ಮಹೋಗನಿ ಟ್ರೀ ಅಂತ. ನಮ್ಮ ಮನೆಯವರು ಆಲ್ಮೋಸ್ಟ್ ತುಂಬ 4 ಇಯರ್ಸ್ ಆಯಿತು ಅನಿಸುತ್ತೆ, ಕೊರೋನಾ ಇದ್ದಾಗಿಂದ ಇದನ್ನು ಸಾಕ್ತಾ ಇದ್ದಾರೆ. ಪಕ್ಕದ ಖಾಲಿ ಸೈಟಲ್ಲಿತ್ತು, ಅದನ್ನು ತೊಗೊಂಬಂದು ಪಾಟಿಗೆ ಹಾಕಿದರು. ಸೊ ಇದು ಆಲ್ಮೋಸ್ಟ್ 4 ಇಯರ್ಸ್ ಓಲ್ಡ್ ಟ್ರೀ ಅಥವಾ ಪ್ಲ್ಯಾಂಟ್, ನೀವೇನೇ ಕರಿಬೋದು, ಮಹೋಗನಿ ಟ್ರೀ ಇದು. ಸೊ ಯಾರಾದರೂ ನಿಮ್ಮ ಮನೆ ಹತ್ರ ಹೊಸ್ದಾಗಿ ಮನೆ ಕಟ್ಸಿದ್ದೀರಾ, ಮನೆ ಹತ್ರ ಗಿಡ ಹಾಕಬೇಕು, ನಮ್ಮನೆ ಬಂದುಬಿಟ್ಟು ರಾಜರಾಜೇಶ್ವರಿ ನಗರ, ನಿಮಗೆ ಈ ಗಿಡ ಬೇಕು ಅಂತಂದರೆ ನೀವು ಬಂದು ನಮ್ಮ ಮನೆ ಹತ್ರ ಕಲೆಕ್ಟ್ ಮಾಡ್ಬೋದು. ಕಮೆಂಟ್ ಮಾಡಿ, ಹಾಗೇನಾದರೂ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವೈಲೇಬಲ್ ಇದ್ದರೆ ನೀವು ಬಂದುಬಿಟ್ಟು ನಮ್ಮ ಮನೆ ಹತ್ರ ಕಲೆಕ್ಟ್ ಮಾಡ್ಬೋದು ಅದನ್ನು ಟ್ರೀ. ಈ ಟ್ರೀ ಬೆಳೆಸೋದ್ರಿಂದನೂ ತುಂಬಾ ಬೆನಿಫಿಟ್ ಇದೆ. ತುಂಬ ದೊಡ್ಡ ಟ್ರೀ ಇದು. ಸೊ ಚೆನ್ನಾಗಿ ನೆರಳು ಬರುತ್ತೆ, ತುಂಬ ಚೆನ್ನಾಗಿ ಅಂತೂ ಗಾಳಿ ಅಂತೂ ಆರಾಮ್ ಬರುತ್ತೆ. ಯಾರಿಗಾದರೂ ಮರ ನೆಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಮನೆ ಹತ್ರ ನನಗೆ ಕಮೆಂಟ್ ಮಾಡಿ. ಸೊ ನಾನು ಮನೆ ಅಡ್ರೆಸ್ ಕೊಡ್ತೀನಿ, ನೀವು ಮನೆ ಹತ್ರ ಬಂದುಬಿಟ್ಟು, ಅದು ಮೋಸ್ಟ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನೀವಿದ್ದರೆ ಅದು ಉಪಯೋಗ ಆಗುತ್ತೆ ಅನಿಸುತ್ತೆ, ಯಾಕಂದರೆ ನಿಯರ್ ಬೈ ಬಂದು ನೀವು ಕಲೆಕ್ಟ್ ಮಾಡ್ಬೋದು. ಓಕೆ, ನಿಮಗೆ
ಏನಾದರೂ ಬೇಕು ಈ ಮರ ನಮ್ಮ ಮನೆ ಹತ್ರ ಹಾಕಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಓಕೆ, ತುಂಬಾ ಚೆನ್ನಾಗಿ ನೆರಳು ಬರುತ್ತೆ. ನಮ್ಮ ಮನೆ ಹತ್ರ ಇದೆ ಇವಾಗ ದೊಡ್ಡದಾಗಿರುತ್ತೆ, ತುಂಬ ಚೆನ್ನಾಗಿ ನೆರಳು ಬರುತ್ತೆ, ಗಾಳಿನೂ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾಯಿರಿ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.